ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಫೆಬ್ರವರಿ 13 ಮತ್ತು 14ನೇ ತಾರೀಕಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳು ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಭಾರತ ಸರ್ಕಾರವು ಇತ್ತೀಚೆಗೆ 300 ಯೂನಿಟ್ವರೆಗೆ ಉಚಿತ ವಿದ್ಯುತ್ ಒದಗಿಸಲು ಕೆಳಗಿನ ಯಾವ ಹೆಸರಿನ ನೂತನ ಯೋಜನೆಯನ್ನು ಪ್ರಾರಂಭಿಸಿದೆ? ನೋಡಿ, ಇಡೀ ದೇಶಾದ್ಯಂತ 300 ಯೂನಿಟ್ವರೆಗೆ ಉಚಿತ ವಿದ್ಯುತ್ ಒದಗಿಸಲು ಕೇಂದ್ರ ಸರ್ಕಾರ ಇದೀಗ ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ. ಅದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2, ಪ್ರಧಾನಮಂತ್ರಿ ಘರ್ ಸೂರ್ಯೋದಯ ಯೋಜನೆ ಅಂತ ಹೇಳ್ತೀವಿ. ಈ ಯೋಜನೆಯ ಮೂಲಕ 300 ಯೂನಿಟ್ವರೆಗೆ ಅರ್ಹ ಫಲಾನುಭವಿಗಳಿಗೆ ವಿದ್ಯುತ್ತನ್ನು ಉಚಿತವಾಗಿ ಒದಗಿಸುತ್ತದೆ. ಈ ಒಂದು ಮಾಹಿತಿಯನ್ನು PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ನೋಡಿ, PM ಅನೌನ್ಸಸ್ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಂತ ಕರಿತೀವಿ. ಇದರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು PM ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆ ಚಾಲನೆ ನೀಡಿದರು. ಇದು ಫಲಾನುಭವಿಗಳಿಗೆ ಉಚಿತ ವಿದ್ಯುತ್ ಒದಗಿಸುವ ಗುರಿಯನ್ನು ಹೊಂದಿದೆ. ಹಾಗಾದರೆ ಈ ಯೋಜನೆಯು ತನ್ನ ಫಲಾನುಭವಿಗಳಿಗೆ ತಿಂಗಳಿಗೆ 300 ಯೂನಿಟ್ವರೆಗೆ ಉಚಿತ ವಿದ್ಯುತ್ತನ್ನು ನೀಡುತ್ತದೆ. ಜೊತೆಗೆ 75,000 ಕೋಟಿ ರೂಪಾಯಿ ಮತ್ತು 1 ಕೋಟಿ ಮನೆಗಳಿಗೆ ಇದು ಬೆಳಕು ನೀಡುವ ಗುರಿಯನ್ನು ಹೊಂದಿದೆ. ಅಂದರೆ ಈ ಹಿಂದೆ ಸೂರ್ಯೋದಯ ಯೋಜನೆಯನ್ನು ಜಾರಿ ಮಾಡುವುದಾಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು. ಇದರ ಅಂಗವಾಗಿ ಇದೀಗ ಇಡೀ ಭಾರತದಾದ್ಯಂತ 1 ಕೋಟಿ ಮನೆಗಳಿಗೆ ಈ ಒಂದು ಬೆಳಕು ನೀಡುವ ಗುರಿಯನ್ನು ಹೊಂದಿದೆ. ಇದಕ್ಕಾಗಿ ಕೇಂದ್ರ ಸರ್ಕಾರ 75,000 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಹಾಗಾದರೆ ಕೇಂದ್ರ ಸರ್ಕಾರವು ಜನರ ಮೇಲೆ ಯಾವುದೇ ವೆಚ್ಚದ ಹೊರೆಯಾಗದಂತೆ ನೋಡಿಕೊಳ್ಳುತ್ತದೆ. ಸಬ್ಸಿಡಿಗಳನ್ನು ನೇರವಾಗಿ ಜನರ ಬ್ಯಾಂಕ್ ಖಾತೆಗಳಿಗೆ ನೀಡಲಾಗುತ್ತದೆ ಮತ್ತು ಭಾರೀ ರಿಯಾಯಿತಿಯ ಬ್ಯಾಂಕ್ ಸಾಲಗಳನ್ನು ಕೂಡ ಇದರ ಅಡಿ ನೀಡಲಾಗುತ್ತದೆ. ಇಲ್ಲಿ ಮುಖ್ಯವಾಗಿ ಭಾರತದ ಸೌರಶಕ್ತಿ ಸಾಮರ್ಥ್ಯದ ಕುರಿತು ನಾವು ನೋಡೋದಾದರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಲಾರ್ ಎನರ್ಜಿ NISE ಅಂತ ಕರಿತೀವಿ, ನೈಸ್ ಅಂತ ಕರಿತೀವಿ. ಇದು ಭಾರತವು ಸುಮಾರು 748 ಗಿಗಾವ್ಯಾಟ್ನಷ್ಟು ಸೌರ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಅಂದಾಜು ಮಾಡಿದೆ. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರೆಸೆಂಟ್ಲಿ ಭಾರತವು 748 ಗಿಗಾವ್ಯಾಟ್ ಸೌರ ಸಾಮರ್ಥ್ಯವನ್ನು ಹೊಂದಿದೆ. ಹಾಗಾದರೆ ನಾವು NSM ಅಂದರೆ ರಾಷ್ಟ್ರೀಯ ಸೌರ ಮಿಷನ್ ಬಗ್ಗೆ ತಿಳಿದುಕೊಳ್ಬೇಕು. ರಾಷ್ಟ್ರೀಯ ಸೌರ ಮಿಷನ್ ಇದನ್ನು ಜನವರಿ 11, 2010ರಂದು ಪ್ರಾರಂಭಿಸಲಾಗಿದೆ ಮತ್ತು ಇದು ರಾಜ್ಯಗಳ ಸಕ್ರಿಯ ಭಾಗವಹಿಸುವಿಕೆಯನ್ನು ಒಳಗೊಂಡಿರುವ ಭಾರತ ಸರ್ಕಾರದ ಪ್ರಮುಖ ಉಪಕ್ರಮವಾಗಿದೆ. ನೆಕ್ಸ್ಟ್ 2ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಸಂವಿಧಾನ ಪೀಠಿಕೆ, ಇಲ್ಲಿ ಸಂವಿಧಾನ ಅಂತ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಸಂವಿಧಾನ ಪೀಠಿಕೆ ಮತ್ತು ಮೂಲಭೂತ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ಜಾರಿ ಮಾಡಿದೆ? ನೋಡಿ, ಯಾವ ರಾಜ್ಯ ಸರ್ಕಾರ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ? ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2, ಕರ್ನಾಟಕ. ಕರ್ನಾಟಕ ಸರ್ಕಾರವು ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಗ್ರಾಮಗಳಿಗೆ ಸಂವಿಧಾನದ ಬಗ್ಗೆ ಮತ್ತು ಮೂಲಭೂತ ಹಕ್ಕುಗಳಾಗಿರ್ಬೋದು ಮತ್ತು ಸಂವಿಧಾನದ ಪೀಠಿಕೆಯ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದಾಗಿ ಈ ಪ್ರಮುಖ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಆಲ್ರೆಡಿ ಸುಮಾರು ಗ್ರಾಮಗಳಲ್ಲಿ ಈ ಒಂದು ಜಾಥಾ ಬಂದು ಹೋಗಿರುವುದನ್ನು ನೀವಿಲ್ಲಿ ಗಮನಿಸಬಹುದು. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ. ನಾವು ಡೀಟೇಲ್ಸನ್ನು ನೋಡೋಣ. ಸಂವಿಧಾನದ ಪೀಠಿಕೆ, ಮೂಲಭೂತ ಹಕ್ಕು ಹಾಗೂ ರಾಜ್ಯ ನಿರ್ದೇಶಕ ತತ್ವಗಳ ಆಕ್ಷೇಪದ ಕುರಿತು ಕೇಶವಾನಂದ ಮಿನರ್ವಿಲ್ವಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಅಳವಡಿಕೆ ಬದ್ಧ ಎಂದು ತೀರ್ಪು ನೀಡಿದೆ. ಅವುಗಳ ಪಾಲನೆ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಜಾಗೃತಿಗೆ ಮುಂದಾಗಿದ್ದು ರಾಜ್ಯದಲ್ಲಿ ಆಯಾ ಜಿಲ್ಲಾಡಳಿತ, ಗಮನಿಸಿ ಸ್ನೇಹಿತರೆ,
ಪ್ರತಿಯೊಂದು ರಾಜ್ಯದಲ್ಲಿ ಆ ರಾಜ್ಯದ ಜಿಲ್ಲಾಡಳಿತ ಏನಿದೆ ಇದು ಜಿಲ್ಲಾ ಪಂಚಾಯತ್ಗಳು ಜಾಗೃತಿ ನಿರ್ವಹಣೆಯ ಹೊಣೆಯನ್ನು ಹೊಂದಿದೆ. ಹಾಗಾದರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿಗಳು ಈ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದ ಮೇಲ್ವಿಚಾರಕರಾಗಿದ್ದಾರೆ. ಹೊಸ ಐಡಿಯಾದೊಂದಿಗೆ ಜಾಗೃತಿ ಮೂಡಿಸುವುದು, ಸಾಮಾಜಿಕ ಜಾಲತಾಣದಲ್ಲಿ ಜಾಗೃತಿ ಸೇರಿ ನಾನಾ ಭಾಗಗಳಡಿ ಉತ್ತಮ ಕಾರ್ಯನಿರ್ವಹಿಸುವ ಜಿಲ್ಲೆಗಳಿಗೆ ಅಂಕ ನೀಡಲಾಗುತ್ತದೆ. ಇಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿರ್ತಕ್ಕಂಥ ಸಂವಿಧಾನ ಜಾಗೃತಿ ಮೂಡಿಸುವ ವಿಚಾರದಲ್ಲಿ ಕೊಪ್ಪಳ ಜಿಲ್ಲೆಯು ರಾಜ್ಯದ ಉಳಿದ ಎಲ್ಲ ಜಿಲ್ಲೆಗಳಿಗಿಂತ ಮುಂದಿದ್ದು ರ್ಯಾಂಕಿಂಗ್ ವಿಷಯದಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದೆ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇದು. ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಅತ್ಯುನ್ನತ ಅಂಕಗಳೊಂದಿಗೆ ಯಾವ ಜಿಲ್ಲೆ ಅಗ್ರಸ್ಥಾನ ಪಡೆದುಕೊಂಡಿದೆ ಅಂತ ಕೇಳುತ್ತಾರೆ. ಕೊಪ್ಪಳ ಜಿಲ್ಲೆ. ಹಾಗಾದರೆ ಯಾದಗಿರಿ ಕೊನೆಯ ಸ್ಥಾನದಲ್ಲಿದೆ. ನೋಡಿ, ಸದರಿ ಅಂಕಗಳ ಆಧಾರದ ಮೇಲೆ ರ್ಯಾಂಕಿಂಗ್ ನೀಡಲಾಗಿದೆ. ಇಲ್ಲಿ ಮುಖ್ಯವಾಗಿ ಜನವರಿ 27ರಿಂದ ಫೆಬ್ರವರಿ 11ರವರೆಗೆ ಅಂದರೆ ಈ 20,710 ಅಂಕಗಳು ಪಡೆದಿರುವ ಕೊಪ್ಪಳಕ್ಕೆ ಮೊದಲ ರ್ಯಾಂಕ್ ಸಿಕ್ಕಿದೆ. ಉಳಿದಂತೆ ದ್ವಿತೀಯ ಸ್ಥಾನ ಪಡೆದುಕೊಂಡಿರ್ತಕ್ಕಂಥದ್ದು ತುಮಕೂರು, ನಂತರ ಧಾರವಾಡ, ತದನಂತರ ಮಂಡ್ಯ ಇದೆ, ತದನಂತರ ಬೆಳಗಾವಿ ಇದೆ. ಕೊನೆಯ ಸ್ಥಾನದಲ್ಲಿ ಯಾದಗಿರಿ ಇದೆ, ಕೇವಲ 562 ಅಂಕಗಳನ್ನು ಪಡೆದುಕೊಂಡಿದೆ. ನೆಕ್ಸ್ಟ್ ನಾವು ಮೂರನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಗುಪ್ತೇಶ್ವರ ಅರಣ್ಯವನ್ನು ತನ್ನ 4ನೇ ಜೀವ ವೈವಿಧ್ಯ ಪರಂಪರೆಯ ತಾಣವಾಗಿ ಘೋಷಿಸಿತು? ನೋಡಿ, ಗುಪ್ತೇಶ್ವರ ಅರಣ್ಯ ಯಾವ ರಾಜ್ಯ ಸರ್ಕಾರ ಅಂತ ಕೇಳ್ತಾರೆ. ಯಾವ ರಾಜ್ಯ ಅಂತ ಕೇಳಿದರೆ ಒಡಿಶಾ. ಈ ಒಂದು ಮಾಹಿತಿ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು. ಒಡಿಶಾ ಡಿಕ್ಲೇರ್ಸ್ ಗುಪ್ತೇಶ್ವರ ಇನ್ ಕೋರಾಪಟ್ ಡಿಸ್ಟ್ರಿಕ್ಟ್ ಆ್ಯಸ್ ಇಟ್ಸ್ 4th ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್. ತನ್ನ 4ನೇ ಜೀವ ವೈವಿಧ್ಯ ತಾಣವನ್ನಾಗಿ ಒಡಿಸ್ಸಾ ಡಿಕ್ಲೇರ್ ಮಾಡಿದೆ. ಗುಪ್ತೇಶ್ವರ ಒಂದು ಅಭಯಾರಣ್ಯ. ಸೊ ಇದು ಕೋರಾಪುಟ್ ಡಿಸ್ಟ್ರಿಕ್ನಲ್ಲಿ ಕಂಡುಬರುತ್ತದೆ, ಗಮನಿಸಬಹುದು ನೀವು ಇದನ್ನು. ಸೊ ಇದು ಒಡಿಸ್ಸಾದ ಕೋರಾಪುಟ್ ಜಿಲ್ಲೆಯಲ್ಲಿದೆ ಗುಪ್ತೇಶ್ವರ ಅರಣ್ಯ ಎಂಬುದು ನೆನಪಿರಲಿ. ಹಾಗಾದರೆ ಈ ಜೀವ ವೈವಿಧ್ಯ ಪರಂಪರೆಯ ತಾಣ BHS ಯಾರು ಘೋಷಣೆ ಮಾಡ್ಬೋದು? ನೋಡಿ, ಯಾರು ಘೋಷಣೆ ಮಾಡಬಹುದು ಅಂತಂದರೆ ಜೈವಿಕ ವೈವಿಧ್ಯ ಕಾಯ್ದೆಯಡಿಯಲ್ಲಿ ರಾಜ್ಯ ಸರ್ಕಾರಗಳು. ನೋಡಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಾಜ್ಯ ಸರ್ಕಾರಗಳು ಅಧಿಕೃತ ಗೆಜೆಟ್ನಲ್ಲಿ ಸ್ಥಳೀಯ ಸಂಸ್ಥೆಗಳೊಂದಿಗೆ ಸಮಾಲೋಚಿಸಿ ಜೈವಿಕ ವೈವಿಧ್ಯತೆಯ ಪ್ರಾಮುಖ್ಯತೆಯ ಪ್ರದೇಶಗಳನ್ನು ಜೀವ ವೈವಿಧ್ಯ ಪರಂಪರೆಯ ತಾಣಗಳಾಗಿ ಅಧಿಸೂಚನೆ ಮಾಡಲು ಅಧಿಕಾರ ಹೊಂದಿವೆ. ಹಾಗಾದರೆ ಜೀವ ವೈವಿಧ್ಯ ಪರಂಪರೆಯ ತಾಣಗಳು ಅಂದ್ರೇನು ಅಂತ ನಾವು ನೋಡೋದಾದರೆ, ಭಾರತದ 2002ರ ಜೈವಿಕ ವೈವಿಧ್ಯ ಕಾಯ್ದೆಯ ಸೆಕ್ಷನ್ 37ರ ಅಡಿಯಲ್ಲಿ ಸ್ಥಳೀಯ ಆಡಳಿತ ಮಂಡಳಿಗಳೊಂದಿಗೆ ಸಮಾಲೋಚಿಸಿ ರಾಜ್ಯ ಸರ್ಕಾರಗಳು ವಿಶಿಷ್ಟ ಮತ್ತು ದುರ್ಬಲವಾದ ಪರಿಸರ ವ್ಯವಸ್ಥೆಗಳನ್ನು ಜೀವ ವೈವಿಧ್ಯ ಪರಂಪರೆಯ ತಾಣಗಳನ್ನಾಗಿ ಗೊತ್ತುಪಡಿಸಬಹುದು. BHS ಗಳು ಅಂತಂದರೆ ಭೂಪ್ರದೇಶ ಆಗಿರ್ಬೋದು, ಕರಾವಳಿ, ಒಳನಾಡಿನ ನೀರು ಅಥವಾ ಸಮುದ್ರ ಪ್ರದೇಶಗಳು ಪ್ರದರ್ಶಿಸುತ್ತವೆ ಇಲ್ಲಿ. ನೆಕ್ಸ್ಟ್ ನಾವು 4ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ಸಂಸ್ಥೆಯು ಗ್ರೀನಿಂಗ್ ಮತ್ತು ರಿಸ್ಟೋರೇಷನ್ ಆಫ್ ವೇಸ್ಟ್ ಲ್ಯಾಂಡ್ ವಿತ್ ಅಗ್ರೋ ಫಾರೆಸ್ಟ್ರಿ ಗ್ರೋ ಎಂಬತಕ್ಕಂಥ ವರದಿಯನ್ನು ಬಿಡುಗಡೆ ಮಾಡಿದೆ? ನೋಡಿ, ಯಾವ ಆಯೋಗ ಅಥವಾ ಸಂಸ್ಥೆ ಇತ್ತೀಚೆಗೆ ಗ್ರೋ ವರದಿಯನ್ನು ಬಿಡುಗಡೆ ಮಾಡಿದೆ ಅಂತ ಕೇಳ್ತಾರೆ. ಸರಿಯಾದಂಥ ಉತ್ತರ ನೀತಿ ಆಯೋಗ. ಓಕೆ, ನೀತಿ ಆಯೋಗ ಕೇಂದ್ರ ಸರ್ಕಾರದ ನೇರ ಆಡಳಿತದಲ್ಲಿರುವುದರಿಂದ ಇದರ ವರದಿಗಳೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನೀತಿ ಆಯೋಗ ಲಾಂಚ್ಡ್ ಗ್ರೋ ಇನಿಷಿಯೇಟಿವ್ ಟು ಟ್ರಾನ್ಸ್ಫಾರ್ಮ್ ಇಂಡಿಯಾಸ್ ನೋಡಿ ವೆಸ್ಟ್ಲ್ಯಾಂಡ್ಸ್ ಥ್ರೋಟ್ ಅಗ್ರೋ ಫಾರೆಸ್ಟ್ರಿ ಅಂತ ಕರಿತೀವಿ. ಹಾಗಾದರೆ ಇದರ ಬಗ್ಗೆ ಡೀಟೇಲ್ಸನ್ನು ಕೂಡ ನಾವು ತಿಳ್ಕೊಳ್ಳೋಣ. ಕೃಷಿ ಅರಣ್ಯ ವರದಿ. ನೋಡಿ, ಗ್ರೋ ವರದಿಯೊಂದಿಗೆ ವೇಸ್ಟ್ ಲ್ಯಾಂಡಿನ ಹಸಿರೀಕರಣ. ನೋಡಿ, ವೇಸ್ಟ್ ಲ್ಯಾಂಡ್ ಅಂತ ಕರಿತೀವಿ ಅಂದರೆ ಆ ಪಾಳು ಭೂಮಿ ಆಗಿರ್ಬೋದು ಅಥವಾ ಬೀಳು ಭೂಮಿ ಆಗಿರ್ಬೋದು ಮತ್ತು ಉಳಿದಂತೆ ಉಳಿಮೆ ಮಾಡದೇ ಇರತಕ್ಕಂಥ ಭೂಮಿ ಏನಿರುತ್ತೆ ಅದು ಅಂತಹ ವೇಸ್ಟ್ ಲ್ಯಾಂಡನ್ನು ಹಸಿರೀಕರಣಗೊಳಿಸುವ ಉದ್ದೇಶದಿಂದಾಗಿ ಮರುಸ್ಥಾಪಿಸುವ ಉದ್ದೇಶದಿಂದಾಗಿ ಇತ್ತೀಚೆಗೆ ಕೃಷಿ ಅರಣ್ಯ ಸ್ಟೆಬಿಲಿಟಿ ಮ್ಯಾಪಿಂಗ್ನೊಂದಿಗೆ ವೇಸ್ಟ್ ಲ್ಯಾಂಡನ್ನು ಹಸಿರೀಕರಣ ಮತ್ತು ಮರುಸ್ಥಾಪನೆಯನ್ನು
ನೀತಿ ಆಯೋಗ ಪ್ರಾರಂಭಿಸಿದೆ. ಹಾಗಾದರೆ ವರದಿ ಮತ್ತು ಪೋರ್ಟಲ್ ಬಗ್ಗೆ ನಾವು ನೋಡೋದಾದರೆ, ನೀತಿ ಆಯೋಗ ನೇತೃತ್ವದ ಸಹಯೋಗದ ಯೋಜನೆಯು ಭಾರತದ ಎಲ್ಲ ಜಿಲ್ಲೆಗಳಲ್ಲಿ ಕೃಷಿ ಅರಣ್ಯದ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡಲು ರಿಮೋಟ್ ಸೆನ್ಸಿಂಗ್ ಮತ್ತು GIS ತಂತ್ರಜ್ಞಾನವನ್ನು ಬಳಸಿಕೊಂಡಿದೆ. ಪೋರ್ಟಲ್ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಡೇಟಾವನ್ನು ಪ್ರವೇಶಿಸಲು ವೇದಿಕೆಯನ್ನು ಒದಗಿಸುತ್ತದೆ. ಪ್ರಸ್ತುತ ವರದಿಯ ಪ್ರಕಾರ ಕೃಷಿ ಅರಣ್ಯವು ಭಾರತದ ಒಟ್ಟು ಭೌಗೋಳಿಕ ಪ್ರದೇಶದ 8.65% ಒಳಗೊಂಡಿದೆ. ಇದು ಸರಿಸುಮಾರು 28.42 ಮಿಲಿಯನ್ ಹೆಕ್ಟರ್ ಆಗಿದೆ. ನೋಡಿ, ಒಟ್ಟು ಕೃಷಿ ಅರಣ್ಯ ಎಷ್ಟಿದೆ ಅಂತ ಕೇಳಿದರೆ 8.65. ಇದು ಇಂಪಾರ್ಟೆಂಟ್ ಆಗುತ್ತೆ. ಒಟ್ಟು ಹೆಕ್ಟರ್ಗಳಲ್ಲಿ ಹೇಳೋದಾದರೆ 28.42 ಮಿಲಿಯನ್ ಹೆಕ್ಟರ್ ಆಗಿದೆ. ಇನ್ನು ಗ್ರೋ ಉಪಕ್ರಮ ಏನಿದೆ, 2030 ವೇಳೆಗೆ 26 ಮಿಲಿಯನ್ ಹೆಕ್ಟರ್ ಕ್ಷೀಣಿಸಿದ ಭೂಮಿಯನ್ನು ಪುನಃಸ್ಥಾಪಿಸಲು ಮತ್ತು 2.5 ರಿಂದ 3 ಶತಕೋಟಿ ಟನ್ಗಳಷ್ಟು ಇಂಗಾಲದ ಡೈಆಕ್ಸೈಡ್ ಸಮಾನವಾದ ಹೆಚ್ಚುವರಿ ಕಾರ್ಬನ್ ಸಿಂಕನ್ನು ರಚಿಸಲು ರಾಷ್ಟ್ರೀಯ ಬದ್ಧತೆಗಳೊಂದಿಗೆ ಸಂಯೋಜಿಸುತ್ತದೆ. ನೆಕ್ಸ್ಟ್ ನಾವು 5ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಲಿತ ಸರ್ಕಾರಿ ಸೇವೆಗಳಲ್ಲಿ ತನ್ನ ಪ್ರವರ್ತಕ ಪ್ರಯತ್ನಗಳಿಗಾಗಿ ಪ್ರತಿಷ್ಠಿತ 9ನೇ ಆವೃತ್ತಿಯ ಗವರ್ನಮೆಂಟ್ ಟೆಕ್ನಾಲಜಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ? ಗವರ್ನಮೆಂಟ್ ಟೆಕ್ ಪ್ರಶಸ್ತಿ ಅಥವಾ ಗವರ್ನಮೆಂಟ್ ಟೆಕ್ನಾಲಜಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಭಾರತ. ಸರಿಯಾಗಿರತಕ್ಕಂಥ ಉತ್ತರ ನೋಡಿ, AI ಚಾಲಿತ ರಸ್ತೆ ಸುರಕ್ಷತಾ ಕ್ರಮಕ್ಕಾಗಿ ಭಾರತಕ್ಕೆ 9ನೇ ಪ್ರಶಸ್ತಿ. ಇದರ ಬಗ್ಗೆ ಡೀಟೇಲ್ಸ್ ಏನಿದೆ ಅಂತ ನೋಡೋಣ ನ್ಯೂಸ್ ಪೇಪರಲ್ಲಿ. ನೋಡಿ, ಭಾರತ ಇಲ್ಲಿ 9ನೇ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಇನ್ನು AI ಚಾಲಿತ ಸರ್ಕಾರಿ ಸೇವೆಗಳು ಇದರ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. UAEಯ ದುಬೈನಲ್ಲಿ ನಡೆದಂತಹ ಪ್ರತಿಷ್ಠಿತ ವಿಶ್ವ ಸರ್ಕಾರದ ಶೃಂಗಸಭೆ 2024ರಲ್ಲಿ ಈ ಗೌರವವನ್ನು ನೀಡಲಾಗಿದೆ. ಸೊ ಅದರ ಬಗ್ಗೆ ಆಲ್ರೆಡಿ ಮಾಹಿತಿಯನ್ನು ನೀಡಿದ್ದೇನೆ. ನೆಕ್ಸ್ಟ್ ನಾವು 6ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರವರು ಭಾರತದ ಮೊಟ್ಟಮೊದಲ CDS ಆಗಿರತಕ್ಕಂಥ ದಿವಂಗತ ಜನರಲ್ ಬಿಪಿನ್ ರಾವತ್ ಅವರ ಪ್ರತಿಮೆಯನ್ನು ಕೆಳಗಿನ ಯಾವ ಸ್ಥಳದಲ್ಲಿ ಅನಾವರಣಗೊಳಿಸಿದರು? ಸರಿಯಾದಂಥ ಉತ್ತರ ಭಾರತದ ಅತಿದೊಡ್ಡ ಡೂನ್ ಆಗಿರತಕ್ಕಂಥ ಡೆಹ್ರಾಡೂನ್ನಲ್ಲಿ. ಓಕೆ, ಸೊ ಇಲ್ಲಿ ನೀವು ಗಮನಿಸಬಹುದು, ರಾಜನಾಥ್ ಸಿಂಗ್ ಇನ್ವೈಲ್ಸ್ ಸ್ಟ್ಯಾಚ್ಯೂ ಆಫ್ ಇಂಡಿಯಾಸ್ ಫಸ್ಟ್ CDS ಲೆಟ್ ಜನರೇಷನ್ ರಾವತ್ ಅಂತ ಕರಿತೀವಿ. ಸೊ ಡೆಹ್ರಾಡೂನ್ನಲ್ಲಿ ಇನಾಗರೇಷನ್ ಮಾಡಲಾಗಿದೆ. ಭಾರತದ ನೋಡಿ, ಈ ಒಂದು ಪ್ರತಿಮೆಯನ್ನು ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿರುವ ಟನ್ ಬ್ರಿಡ್ಜ್ ಎಂಬತಕ್ಕಂಥ ಶಾಲೆಯಲ್ಲಿ ನಿರ್ಮಿಸಲಾಗಿದೆ. ಮುಖ್ಯವಾಗಿ ದುರದೃಷ್ಟವಶಾತ್ ಜನರಲ್ ಬಿಪಿನ್ ರಾವತ್ ರವರು ಮತ್ತು ಅವರ ಪತ್ನಿ ಮಧುಲಿಕಾ ರಾವತ್ 12ನೇ ಸೇನಾ ಸಿಬ್ಬಂದಿಗಳು ನೋಡಿ 12 ಸೇನಾ ಸಿಬ್ಬಂದಿಗಳು ಡಿಸೆಂಬರ್ 8, 2021ರಂದು ತಮಿಳುನಾಡಿನ ಕುನ್ನೂರ್ ಬಳಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡರು. ನೆಕ್ಸ್ಟ್ 7ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಪ್ರತಿ ವರ್ಷ ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವರ್ಲ್ಡ್ ಪಲ್ಸಸ್ ಡೇ ಅಂತ ಕರಿತೀವಿ. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಫೆಬ್ರವರಿ 10. ಡೀಟೇಲ್ಸನ್ನು ಕುರಿತು ನಾವು ನೋಡೋಣ. ನೋಡಿ, ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನು ವಾರ್ಷಿಕವಾಗಿ ಫೆಬ್ರವರಿ 10ರಂದು ಆಚರಿಸಲಾಗುತ್ತದೆ. ಸುಸ್ಥಿರ ಆಹಾರ ಉತ್ಪಾದನೆಯಲ್ಲಿ ಬೇಳೆಕಾಳುಗಳ ಪೌಷ್ಟಿಕಾಂಶ ಮತ್ತು ಪರಿಸರ ಪ್ರಯೋಜನಗಳ ಬಗ್ಗೆ ಜಾಗೃತಿಯನ್ನು ಉತ್ತೇಜಿಸುತ್ತದೆ. ಇದು ವಿಶ್ವಸಂಸ್ಥೆಯು ಪ್ರತಿ ವರ್ಷ ಒಂದು ಥೀಮನ್ನು ಇದಕ್ಕಾಗಿ ನಿಯೋಜಿಸುತ್ತದೆ. 2024ರ ಥೀಮ್ ದ್ವಿದಳ ಧಾನ್ಯಗಳು, ಪೋಷಣೆಯ ಮಣ್ಣು ಮತ್ತು ಜನರು. ನೋಡಿ, ಪಲ್ಸಸ್ ನ್ಯೂರಿಸಿಂಗ್ ಸಾಯಿಲ್ ಆ್ಯಂಡ್ ಪೀಪಲ್ ಎಂಬತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿದೆ. ದ್ವಿದಳ ಧಾನ್ಯಗಳನ್ನು ಆಹಾರ ಮತ್ತು ಕೃಷಿ ಪದ್ಧತಿಗಳಲ್ಲಿ ಸಂಯೋಜಿಸುವ ಗುರಿಯನ್ನು ಹೊಂದಿದೆ. ನೆಕ್ಸ್ಟ್ 8ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಫೆಬ್ರವರಿ 12, 2024ರಲ್ಲಿ ಆರ್ಯ ಸಮಾಜದ ಸ್ಥಾಪಕ ದಯಾನಂದ ಸರಸ್ವತಿಯವರ ಎಷ್ಟನೇ ಜನ್ಮದಿನವನ್ನು ನಾವು ಆಚರಿಸಿದೆವು? ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು. ಸರಿ, ಯಾಕಂದರೆ ಅವರ 200ನೇ ಜನ್ಮ ದಿನಾಚರಣೆಯಾಗಿದೆ. ದಯಾನಂದ ಸರಸ್ವತಿ ಸುದ್ದಿ ಚಳವಳಿಯಾಗಿರ್ಬೋದು
ಮತ್ತು ಆರ್ಯ ಸಮಾಜದ ಸ್ಥಾಪಕ, ಇತರೆ ಸತ್ಯಾರ್ಥ ಪ್ರಕಾಶ ಅಂತಕ್ಕಂಥ ಪತ್ರಿಕೆಯನ್ನು ಹೊರಡಿಸಿದಂಥವರು. ಈ ಎಲ್ಲ ಡೀಟೇಲ್ಸನ್ನು ಅವರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಓಕೆ, ಸೊ ಇದು 200ನೇ ವಾರ್ಷಿಕೋತ್ಸವ ಆಗಿರುವುದರಿಂದಾಗಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ನಾವು ಡೀಟೇಲ್ಸನ್ನು ನೋಡೋಣ. ನೋಡಿ, 200th ಬರ್ತ್ ಸೆಂಚುರಿ ಅವ್ರದ್ದು. ಸ್ವಾಮಿ ದಯಾನಂದ ಸರಸ್ವತಿ ಅವರ ಜನ್ಮಸ್ಥಳವಾದ ಬೋರ್ಬಿಯಾ, ನೋಡಿ ಮೋರ್ಬಿಯಾ ಅಂತ ಕರಿತೀವಿ, ಮೋರ್ಬಿಯಾದ ಟಂಕಾರದಲ್ಲಿ ಆಯೋಜಿಸಲಾದ 200ನೇ ಜನ್ಮ ವಾರ್ಷಿಕೋತ್ಸವದ ಆಚರಣೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಾಸ್ತವಿಕವಾಗಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ದಯಾನಂದ ಸರಸ್ವತಿ ಕುರಿತು ನಾವು ನೋಡೋಣ. ಸ್ವಾಮಿ ದಯಾನಂದರು ಫೆಬ್ರವರಿ 12, 1824ರಂದು ಪಶ್ಚಿಮ ಭಾರತದ ಗುಜರಾತ್ ರಾಜ್ಯದಲ್ಲಿರುವ ಟಂಕಾರದಲ್ಲಿ ಜನಿಸ್ತಾರೆ. ಮೂಲತಃ ಅವರ ಮೂಲ ಹೆಸರು ಮೂಲಶಂಕರ ಅಂತ ಕರಿತೀವಿ. ನೋಡಿ, ಮೂಲತಃ ಅವರ ಮೂಲ ಹೆಸರು ಮೂಲಶಂಕರ ಎಂದು ಹೆಸರಿಸಲ್ಪಟ್ಟ ಈತನನ್ನು ದಯಾರಾಮ್ ಎಂದು ಕೂಡ ಕರೆಯಲಾಗುತ್ತದೆ. ನಂತರ ಮಹರ್ಷಿ ಸ್ವಾಮಿ ದಯಾನಂದರ ಸಂದೇಶ, ನೋಡಿ ಅವರ ಸಂದೇಶ ವೇದಗಳಿಗೆ ಹಿಂತಿರುಗಿ. ಸುಮಾರು ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ವೇದಗಳಿಗೆ ಹಿಂತಿರುಗಿ ಎಂಬುದು ದಯಾನಂದ ಸರಸ್ವತಿಯವರ ಒಂದು ಸ್ಲೋಗನ್ ಆಗಿದೆ, ಸಂದೇಶವಾಗಿದೆ. ವೇದಗಳು ಹಿಂದೂ ಸಂಸ್ಕೃತಿಯ ತಳಹದಿ ಮತ್ತು ದೇವರಿಂದ ಪ್ರೇರೇಪಿತವಾದವುಗಳಲ್ಲಿ ದೋಷವಿಲ್ಲ ಎಂದು ಅವರು ನಂಬಿರುತ್ತಾರೆ. ಸೊ ಇವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಅಂದರೆ ಸ್ವಾಮಿ ದಯಾನಂದರು ಏಪ್ರಿಲ್ 7, 1875ರಂದು ಮುಂಬೈನಲ್ಲಿ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ನೋಡಿ ಎಲ್ಲಿ ಅಂತ ಕೇಳಿದ್ರೆ ಮುಂಬೈ, ಏಪ್ರಿಲ್ 7, 1875ರಲ್ಲಿ ಮುಂಬೈನಲ್ಲಿ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಈ ಸಂಘಟನೆಯನ್ನು ಹಿಂದೂ ಧರ್ಮದೊಳಗೆ ಸುಧಾರಣಾ ಚಳುವಳಿ ಅಂತ ಕರಿತೀವಿ. ನೋಡಿ, ಇದೊಂದು ಸುಧಾರಣಾ ಚಳುವಳಿಯಾಗಿದೆ. ಸುಧಾರಣಾ ಚಳುವಳಿಯನ್ನು ನಡೆಸಿದಂಥವರು ಯಾರು ಅಂತ ಕೂಡ ಕೇಳಬಹುದು ನಿಮಗೆ. ಹಾಗಾದರೆ ಇವರ ಪ್ರಮುಖ ಪುಸ್ತಕಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸ್ವಾಮಿ ದಯಾನಂದರು ಹಲವಾರು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಅವುಗಳಲ್ಲಿ ಸತ್ಯಾರ್ಥ ಪ್ರಕಾಶ ಇಂಪಾರ್ಟೆಂಟ್ ಆಗುತ್ತೆ. ಸತ್ಯಾರ್ಥ ಪ್ರಕಾಶ, ವೇದ ಭಾಷ್ಯ, ಋಗ್ವೇದಾದಿ, ಭಾಷ್ಯ ಭೂಮಿಕಾ, ಸಂಸ್ಕಾರ ವಿಧಿ ಎಂಬತಕ್ಕಂಥದ್ದು ಇವರ ಪ್ರಮುಖ ಪುಸ್ತಕಗಳಿವು. ಹಾಗೆಯೇ ಅವರು ಸಂಪಾದಿಸಿದ ಆರ್ಯ ಪತ್ರಿಕಾ, ನೋಡಿ ಆರ್ಯ ಪತ್ರಿಕಾ ಎಂಬತಕ್ಕಂಥ ಪತ್ರಿಕೆಯನ್ನು ದಯಾನಂದ ಸರಸ್ವತಿರವರು ಸ್ವಾಮಿ ದಯಾನಂದ ಸರಸ್ವತಿಯವರು ಒಂದು ಟಂಕಿಸ್ತಾರೆ ಅಥವಾ ಪ್ರಾರಂಭಿಸ್ತಾರೆ ಎಂಬುದು ನೆನಪಿರಲಿ. ಸೊ ಜಾತಿ ವ್ಯವಸ್ಥೆ, ವಿಗ್ರಹಾರಾಧನೆ ಆಗಿರ್ಬೋದು, ಜಾತಿ ಪದ್ಧತಿ, ವಿಧಿವಿಧಾನ, ಮಾರಣ ಹೋಮ, ಶಿಶು ಹತ್ಯೆ, ವರ ಮಾರಾಟದ ಕಟು ವಿರೋಧಿಯಾಗಿದ್ದ ಅವರು ಮಹಿಳೆಯರ ವಿಮೋಚನೆ ಮತ್ತು ಶೋಷಿತ ವರ್ಗದ ಉನ್ನತಿಗಾಗಿ ಪ್ರತಿಪಾದಿಸ್ತಾರೆ. ವೇದಗಳು ಮತ್ತು ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿಡಿಯುವಾಗ ಅವರು ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮವನ್ನು ವಿರೋಧ ಮಾಡ್ತಾರೆ ಮತ್ತು ಇತರ ಪಂಗಡಗಳನ್ನು ಹಿಂದೂ ಕ್ರಮಕ್ಕೆ ಪರಿವರ್ತಿಸಲು ಭಾರತದಲ್ಲಿ ಅವರು ಶುದ್ಧಿ ಚಳುವಳಿಯನ್ನು ಪ್ರಾರಂಭಿಸ್ತಾರೆ. ನೋಡಿ, ಭಾರತದಲ್ಲಿ ಶುದ್ಧಿ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದರೆ ದಯಾನಂದ ಸರಸ್ವತಿರವರು. ರಾಜಕೀಯ ಕೊಡುಗೆ, ಪ್ರಜಾಪ್ರಭುತ್ವದ ಬೆಳವಣಿಗೆ ಮತ್ತು ರಾಷ್ಟ್ರೀಯ ಜಾಗೃತಿಗೆ ದಯಾನಂದ ಸರಸ್ವತಿರವರ ಪ್ರಮುಖ ಪಾತ್ರ ವಹಿಸ್ತಾರೆ. ಸ್ವರಾಜ್ ಎಂಬ ಪದವನ್ನು ಬಳಸಿದ ಮೊಟ್ಟ ಮೊದಲ ವ್ಯಕ್ತಿ, ನೋಡಿ ಸುಮಾರು ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಅದನ್ನು ಸ್ವರಾಜ್ ಎಂಬತಕ್ಕಂಥ ಪದವನ್ನು ಮೊಟ್ಟ ಮೊದಲು ಬಳಸಿದಂಥ ವ್ಯಕ್ತಿ ದಯಾನಂದ ಸರಸ್ವತಿರವರು. ಮತ್ತು ರಾಜಕೀಯ ಸ್ವಾತಂತ್ರ್ಯವು ಅವರ ಪ್ರಾಥಮಿಕ ಉದ್ದೇಶಗಳಲ್ಲಿ ಒಂದಾಗಿತ್ತು. ನಂತರ 1882ರಲ್ಲಿ ಅವರು ತಮ್ಮ ಕೃತಿಗಳು ಮತ್ತು ವೈದಿಕ ಗ್ರಂಥಗಳನ್ನು ಪ್ರಕಟಿಸಲು ಬೋಧಿಸಲು ಭಾರತದ ನಗರವಾದ ಅಜ್ಮೀರ್ನಲ್ಲಿ ಪರೋಪಕರಣಿ ಸಭಾವನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ 9ನೇ ಕ್ವಶನ್ ನೋಡೋಣ. ಫೆಬ್ರವರಿ 2024ರಲ್ಲಿ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಆರ್ ಹರಿಕುಮಾರ್ ಅವರು ಯಾವ ಸ್ಥಳದಲ್ಲಿ ಹೊಸ ರಕ್ಷಣಾ ವ್ಯವಸ್ಥೆಯಾದ ನಿಖರ ಅಪ್ರೋಚ್ ರಾಡಾರ್, ನೋಡಿ ನಿಖರ ಅಪ್ರೋಚ್ ರಾಡಾರ್ ಅಂತ ಕರಿತೀವಿ. ಸೊ ಇಲ್ಲಿ ಇಂಗ್ಲೀಷಲ್ಲೂ ಕೂಡ ನೀವು ಗಮನಿಸಬಹುದು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರೊಸಿಷನ್ ಅಪ್ರೋಚ್ ರಾಡಾರ್ ಅಂತ ಕರಿತೀವಿ. ಎಲ್ಲಿ ಉದ್ಘಾಟನೆ ಮಾಡಿದರು? ಹಾಗಾದರೆ ಸರಿಯಾಗಿರ್ತಕ್ಕಂಥ ಉತ್ತರ ದಕ್ಷಿಣ ಅಂಡಮಾನ್ ದ್ವೀಪದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಹಾಗಾದರೆ ಏನಿದು ನಿಖರ ಅಪ್ರೋಚ್ ರಾಡಾರ್?
ಸೊ ಅಂದರೆ ಪ್ರೊಸಿಷನ್ ಅಪ್ರೋಚ್ ರಾಡರ್ ಅಂದರೆ ಏನು? ದಿ ಹಿಂದೂ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಪ್ರೊಸಿಷನ್ ಅಪ್ರೋಚ್ ರಾಡರ್, ಸೊ ಅಂಡರ್ ವಾಟರ್ ಹರ್ಬೋರ್ ಡಿಫೆನ್ಸ್ ಆ್ಯಂಡ್ ಸರ್ವಿಲಿಯನ್ಸ್ ಸಿಸ್ಟಮ್ ಆಗಿದೆ ಇದು. ಓಕೆ, ಸೊ ಇದನ್ನು ನೋಡಿ ಅಂಡಮಾನ್ ನಿಕೋಬಾರ್ನಲ್ಲಿ ಇನಾಗರೇಷನ್ ಮಾಡಲಾಗಿದೆ. ಇದರ ಡೀಟೇಲ್ಸನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೌಕಾಪಡೆಯ ಮುಖ್ಯಸ್ಥ ಆರ್ ಹರಿಕುಮಾರ್. ನೋಡಿ, ನೌಕಾಪಡೆಯ ಪ್ರಸ್ತುತ ಅಡ್ಮಿರಲ್ ಯಾರು ಅಂತ ಕೇಳ್ತಾರೆ. ಆರ್ ಹರಿಕುಮಾರ್ ಅವರು. ಇವರು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಹೊಸ ರಕ್ಷಣಾ ವ್ಯವಸ್ಥೆಯಾಗಿರತಕ್ಕಂಥ PAR ಅನ್ನು ಉದ್ಘಾಟಿಸಿದರು. ನೌಕಾಪಡೆಯ ಮುಖ್ಯಸ್ಥರು ದಕ್ಷಿಣ ಅಂಡಮಾನ್ ದ್ವೀಪಗಳಲ್ಲಿರುವ ದಕ್ಷಿಣ ಅಂಡಮಾನ್ ದ್ವೀಪಗಳಲ್ಲಿರುವ INS ಉತ್ಕ್ರೋಶ್ ಅಂತ ಕರಿತೀವಿ ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ದಕ್ಷಿಣ ಅಂಡಮಾನ್ ದ್ವೀಪಗಳಲ್ಲಿ ನೆಲೆಗೊಂಡಿರ್ತಕ್ಕಂಥ INS ಉತ್ಕ್ರೋಶ್ನಲ್ಲಿ ಪಾರನ್ನು ಉದ್ಘಾಟಿಸ್ತಾರೆ. ಹಾಗಾದರೆ ನಿಕೋಬಾರದ ಅಪ್ರೋಚ್ ರಾಡರನ್ನು ಚೆನ್ನೈ ಕಂಪನಿ ತಯಾರಿಸಿದೆ. ಇದು ಭಾರೀ ಮಳೆ, ಮಂಜಿನಂತಹ ಕಡಿಮೆ ಗೋಚರತೆಯ ಪರಿಸ್ಥಿತಿಗಳಲ್ಲಿ ಕೂಡ ವಿಮಾನವನ್ನು ಸುರಕ್ಷಿತವಾಗಿ ಇಳಿಸಲು ಪಾರ್ ಸಹಾಯ ಮಾಡುತ್ತದೆ. ನೋಡಿ, ಅದರ ಉದ್ದೇಶವೇನು ಇದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನಾವು 10ನೇ ಕ್ವಶನ್ ನೋಡೋಣ. ಫೆಬ್ರವರಿ 2024 ಪ್ರತಿಷ್ಠಿತ ICC ಅಂಡರ್-19 ಏಕದಿನ ವಿಶ್ವಕಪ್ ಪ್ರಶಸ್ತಿಯನ್ನು ಯಾವ ದೇಶ ಗೆದ್ದುಕೊಂಡಿದೆ? ಆಸ್ಟ್ರೇಲಿಯಾ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ನೋಡಿ, ವರ್ಲ್ಡ್ ಕಪ್ ಅಂಡರ್-19 ವರ್ಲ್ಡ್ ಕಪ್ ಇದು ಆಸ್ಟ್ರೇಲಿಯಾ 15ನೇ ಆವೃತ್ತಿಯನ್ನು ಗೆದ್ದುಕೊಂಡಿದೆ. 15ನೇ ICC ಅಂಡರ್-19 ಒನ್-ಡೇ ಇಂಟರ್ನ್ಯಾಷನಲ್ ವಿಶ್ವಕಪ್ 2024 ಫೈನಲ್ನಲ್ಲಿ ಭಾರತವನ್ನು ಸೋಲಿಸುವ ಮೂಲಕ ಆಸ್ಟ್ರೇಲಿಯಾ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಅಂಡರ್-19 ವಿಶ್ವಕಪ್ನ ಈ ಪಂದ್ಯವನ್ನು ಫೆಬ್ರವರಿ 11, 2024 ದಕ್ಷಿಣ ಆಫ್ರಿಕಾದ ಬೆನೋನಿಯ ವಿಲೋಮೂರ್ ಪಾರ್ಕ್ನಲ್ಲಿ ಆಡಿಸಲಾಯಿತು. ಇದರಲ್ಲಿ ಭಾರತವನ್ನು ಆಸ್ಟ್ರೇಲಿಯಾ 79 ರನ್ಗಳಿಂದ ಸೋಲಿಸಿ ವಿಜಯವನ್ನು ಗಳಿಸಿದೆ. ಈ ಪಂದ್ಯದಲ್ಲಿ ಭಾರತ ತಂಡದ ನಾಯಕ ಉದಯ್ ಸಹರನ್ ಆಗಿದ್ದರೆ ಆಸ್ಟ್ರೇಲಿಯಾದ ತಂಡದ ನಾಯಕ ಹಗ್ ವೈಬ್ಗೇನ್ ಅಂತ ಕರಿತೀವಿ. ಆಸ್ಟ್ರೇಲಿಯಾ 4ನೇ ಬಾರಿ ಅಂಡರ್-19 ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಸೊ ಈ ಮೊದಲು ಆಲ್ರೆಡಿ ಆಸ್ಟ್ರೇಲಿಯಾ 1998, 2002, 2010ರಲ್ಲಿ ಪ್ರಶಸ್ತಿ ಜಯಿಸಿತ್ತು. 2010ರಲ್ಲಿ ಪಾಕಿಸ್ತಾನವನ್ನು ಸೋಲಿಸಿ ಪ್ರಶಸ್ತಿಯನ್ನು ಜಯಿಸಿತ್ತು. ಆದರೆ ಭಾರತ ತಂಡ ಈ ಪ್ರಶಸ್ತಿಯನ್ನು ಒಟ್ಟು 5 ಬಾರಿ ಗೆದ್ದುಕೊಂಡಿದೆ. 2000, 2008, 2012, 2018, 2022 ಹೀಗೆ 5 ಬಾರಿ ಈ ಒಂದು ಪ್ರಶಸ್ತಿಯನ್ನು ಭಾರತದ ಅಂಡರ್-19 ತಂಡ ಗೆದ್ದುಕೊಂಡಿರ್ತಕ್ಕಂಥದ್ದು. ಸೊ ಇದು ಪ್ರಮುಖ ಪ್ರಚಲಿತ ಘಟನೆಯಾಗಿದೆ. ಉಳಿದಂತೆ ಮಾಹಿತಿಯನ್ನು ಇವತ್ತೇ ಬಹುಬೇಗ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.